ಚಿಂತಯೇ ತಂ ಮಹಾಂತಂ ಯಂ ಪ್ರವ್ರಜಂತಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹ ಕಾತರ ಆಜುಹಾವ ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಃ ತಂ ಸರ್ವಭೂತಹೃದಯಂ ಮುನಿಂ ಆನತೋಸ್ಮಿ. ಭೂಷಣ್ ಅವರು ಎಲ್ಲಿ ತನಕ ಆಗಿದೆ? ಹರಿ ಓಂ ಆಚಾರ್ಯ. ಎಲ್ಲಿ ತನಕ ಆಗಿದೆ? 30 ಶ್ಲೋಕ ಹೇಳ್ಬೇಕು. 6ನೇ ಅಧ್ಯಾಯದಲ್ಲ? 6ನೇ ಅಧ್ಯಾಯ 30 ಶ್ಲೋಕ. ಸರಿ ಸರಿ. ನಾಮಾನ್ಯನಂತಸ್ಯ ಗತತ್ರಪಃ ಪಠನ್ ಗುಹ್ಯಾನಿ ಭದ್ರಾಣಿ ಕೃತಾನಿ ಚ ಸ್ಮರನ್ ಗಾಂ ಪರ್ಯಟನ್ ತುಷ್ಟಮನಾ ಗತಸ್ಪೃಹಃ ಕಾಲಂ ಪ್ರತೀಕ್ಷನ್ ಅಪಟೋ ವಿಮತ್ಸರಃ. ಭಗವಂತನ ಅರಿವು ಉಂಟಾದವನ ಬದುಕು ಹೇಗಿರುತ್ತೆ? ಅದರ ಹಿಂದಿದ್ದೆಲ್ಲ ಆಗಿದೆಯಾ? ಅನಂತಸ್ಯ ನಾಮಾನಿ, ಭಗವಂತನ ನಾಮಗಳನ್ನು ಗತತ್ರಪಃ ನಾಚಿಕೆ ಪಡದೆ, ಪಠನ್ ಹೇಳುತ್ತಾ, ಗುಹ್ಯಾನಿ ಬಹಳ ಯೋಚನೆ ಮಾಡಿದ್ರೆ ಮಾತ್ರ ಗೊತ್ತಾಗುವ ರಹಸ್ಯವಾದ ಭಗವಂತನ ಈ ನಾಮಗಳು ರಹಸ್ಯ ನಾಮಗಳು ಭದ್ರಾಣಿ. ಆದ್ರೆ ಅವುಗಳ ಪಾಠನೆ ಇತ್ಯಾದಿಗಳೆಲ್ಲವೂ ಕೂಡ ಮನಸ್ಸಿಗೆ ಮತ್ತಷ್ಟು ದೃಢವಾದ ಮಂಗಳವನ್ನು ಉಂಟು ಮಾಡುವಂಥವುಗಳು. ಭದ್ರಾಣಿ ಕೃತಾಣಿ ಚ ಸ್ಮರನ್, ಭಗವಂತ ನಮಗೆ ಮಾಡಿದ ಉಪಕಾರಗಳನ್ನು, ಭದ್ರಾಣಿ ನಮಗೆ ಅನುಕೂಲ ಮಾಡಿಕೊಟ್ಟ ಭಗವಂತನ ಕಾರ್ಯಗಳನ್ನು ಸ್ಮರಿಸುತ್ತಾ, ಗಾಂ ಪರ್ಯಟನ್ ಊರೂರು ತಿರುಗುತ್ತಾ, ಗತಸ್ಪೃಹ ಪರ್ಯಟನ್ ತುಷ್ಟಮನಾಹ ತೃಪ್ತಿ ಉಳ್ಳ ಮನಸ್ಸಿನಿಂದ, ಗತಸ್ಪೃಹ ಸ್ಪೃಹ ಅಂದ್ರೆ ಆಸೆಗಳು, ಭಗವಂತನ ಪ್ರೀತಿಯನ್ನ ಮಾತ್ರ ಬಯಸಿ ಬೇರೆ ಲೋಕದ ಬಯಕೆಗಳನ್ನ ಮನಸ್ಸಿನಲ್ಲಿ ಇಟ್ಟುಕೊಳ್ಳದೆ, ಕಾಲಂ ಪ್ರತೀಕ್ಷನ್ ಕಾಲವನ್ನು ನಿರೀಕ್ಷಿಸುತ್ತಾ, ಅಂದ್ರೆ ಒಂದು ಬಾರಿ ಭಗವಂತನ ದರ್ಶನ ಆಗಿತ್ತಲ್ವಾ, ಮತ್ತೆ ದರ್ಶನ ಆಗಬೇಕು ಅನ್ನುವ ಆಸೆಯನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡು, ವಿಮತ್ಸರ ಯಾರ ಬಗ್ಗೆಯೂ ಮಾತ್ಸರ್ಯ ಪಡದೆ, ಯಾರ ಬಗ್ಗೆಯೂ ನನಗೆ ಇಂಥದ್ದಾಗಬೇಕಿತ್ತು, ಹೀಗಾಗಬೇಕಿತ್ತು, ಅವ್ರಿಗೆ ಮಾತ್ರ ಆಗಿದೆ ಅಂತ ಬೇಸರ ಪಡದೆ ನಾನು ಓಡಾಡ್ತಾ ಇದ್ದೆ. ಅಪಟೋ ಅಂತ ವೇದವ್ಯಾಸರನ್ನ ಸಂಬೋಧಿಸ್ತಾ ಇದ್ದಾರೆ. ಈ ಅ ಅನ್ನೋದು ಭಗವಂತನ ವಿಶೇಷವಾದ ಹೆಸರು. ಅಪಟಃ ಅಂತಂದ್ರೆ, ಒಂದು ಪಟ ಅಂದ್ರೆ ಬಟ್ಟೆ ಅಂತ ಅರ್ಥ, ಅಂದ್ರೆ ಬಟ್ಟೆಯ ಕಡೆಗೆ ಗಮನ ಕೊಡದವ ಅಂತ ಒಂದರ್ಥ. ಆದ್ರೂ ಇಲ್ಲೂ ಭಗವಂತನ ಅರಿವನ್ನ ಚೆನ್ನಾಗಿ ಕೊಡುವುದರಲ್ಲಿ ಪಟುವಾದವನೇ ಅಪಟೋ ಅಂತ ಸಂಬೋಧನೆ. ಅದು ಹೇ ಅಕಾರ ರೂಪಿಯಾದ ಪರಮಾತ್ಮನನ್ನ ತಿಳಿಸುವುದರಲ್ಲಿ ಸಮರ್ಥನಾದವನೇ. ಸ್ವತಃ ವ್ಯಾಸರನ್ನೇ ಕುರಿತು ಕೇಳಿದ ಹಾಗೆ ಮಾತು ಇರುವುದಾದ್ರಿಂದಾಗಿ, ಭಗವಂತನಲ್ಲಿ ಸರಿಯಾದ ತಿಳಿವನ್ನ ಇರಿಸುವಂತೆ ಮಾಡುವಂತಹ ಶಕ್ತಿ ಇರುವುದು ಅದು ನಿನಗೆ ಮಾತ್ರ. ಬೇರೆ ಯಾರೇ ಯಾಕೆಂದ್ರೆ ಭಗವಂತನ ಬಗ್ಗೆ ಸರಿಯಾಗಿ ಹೇಳಬಲ್ಲ ಹೊರತು ಬೇರೆ ಯಾರೇ ಎಷ್ಟೇ ಹೇಳಿದ್ರು ಅದು ಅವರ ದೃಷ್ಟಿಕೋನ. ಅದೇ ಸತ್ಯ ಆಗಬೇಕಾಗಿಲ್ಲ, ಅದೇ ಪೂರ್ಣ ಆಗ್ಬೇಕಾಗಿಲ್ಲ, ಅದೇ ಸಮರ್ಥವಾದ ಉತ್ತರ ಆಗಿರ್ಬೇಕಾಗಿಲ್ಲ. ಆದ್ರಿಂದಾಗಿ ಭಗವಂತನ ನಾಮಗಳನ್ನ ಗಟ್ಟಿಯಾಗಿ ಉಚ್ಚರಿಸುತ್ತಾ, ದೇವರು ಕೊಟ್ಟಂತಹ
ಉಪಕಾರವನ್ನ, ದೇವರು ಮಾಡಿದಂತಹ ಉಪಕಾರವನ್ನ ನಿರಂತರ ಸ್ಮರಿಸುತ್ತಾ ಯೋಚನೆ ಮಾಡಿದ್ರೆ ದೇವರ ಉಪಕಾರ ಅನ್ನೋದನ್ನ ನಾವು ಬಹುಶಃ ಯೋಚಿಸ್ಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಹತ್ರ 1 ಅಡಿ ಉದ್ದದ ಶರೀರದಲ್ಲಿ ಇರುವಾಗಲೂ ಆ ದೇಹದಲ್ಲಿ 72,000 ಕೋಟಿ ನಾಡಿಗಳು ತುಂಬಿಕೊಂಡಿದ್ವು. ಮಗುವಾಗಿ ಹುಟ್ಟುವಾಗ ಬೆರಳುಗಳು ನಮ್ಮ ಈಗಿನ ಬೆರಳಿನದ್ದೇ ಕಾಲಂಶದಲ್ಲಿ ಇತ್ತು ಅಂತ ಅನ್ಕೊಳ್ಳಿ, ಅಥವಾ ಕಮ್ಮಿನೇ, ಇನ್ನು 8ನೇ 1 ಅಂಶ ಅಂದ್ರೂ ಪರವಾಗಿಲ್ಲ. ಆ ಅಂಶದಿಂದ ಇರುವಾಗದಿಂದ ಹಿಡಿದು ಈಗ ಬೆಳೆದಿರುವ ಬೆರಳನ್ನ, ಕಿರು ಬೆರಳನ್ನ ಗಮನಿಸಿದಾಗ ಶರೀರದ ಒಳಗಿನ ಜೀವರಚನೆಗಳು, ಕೋಶಗಳೆಲ್ಲ ಬೇರೆ ಆಗಿದ್ರು. ಆದ್ರೆ ಆ ಸ್ಟ್ರಕ್ಚರು ಮತ್ತು ಅಲ್ಲಲ್ಲಿಗೆ ಅಷ್ಟಷ್ಟೇ ಮಾಂಸವನ್ನು, ರಕ್ತವನ್ನು, ಸ್ನಾಯುಗಳನ್ನು, ಆ ಮೂಳೆಯ ಬೆಳವಣಿಗೆಯನ್ನು ಹಾಗೆ ವ್ಯವಸ್ಥಿತವಾಗಿ ಇರಿಸಿ ನಮ್ಮ ಶರೀರವನ್ನ ಇಷ್ಟು ದೀರ್ಘಕಾಲ 24 ಗಂಟೆ, ಒಂದು ಗಾಡಿ ಒಂದಿಷ್ಟು ವರ್ಷ ಇಷ್ಟು ದೂರ ಓಡಿತು ಅಂತಂದ್ಮೇಲೆ ಆಮೇಲೆ ಸರ್ವಿಸ್ ಸರಿಯಾಗಿ ಅದನ್ನ ಮಾಡ್ಲಿಲ್ಲ ಅಂದ್ರೆ ಅದು ರಸ್ತೆ ಮಧ್ಯದಲ್ಲಿ ನಿಂತು ಜಪ್ಪೈ ಅಂದ್ರೆ ಆಚೆ ಈಚೆ ಹೋಗಲ್ಲ ಅನ್ನುತ್ತೆ. ಅದಕ್ಕೆ ಆಯಿಲ್ ಹಾಕಬೇಕು, ಮಧ್ಯದಲ್ಲಿ ಬ್ರೇಕ್ ಹಿಡಿಕೊಳ್ಳುವುದಕ್ಕೆ ಬೇಕಾದ ವ್ಯವಸ್ಥೆ, ಬೇರಿಂಗ್ ಬಾಲ್ ಚೆನ್ನಾಗಿ ಹಾಕಬೇಕು. ಎಷ್ಟಿದೆ ಕೆಲಸ ಒಂದು ವಾಹನ ಸರಿಯಾಗಿ ನಡೀಬೇಕು ಅಂದ್ರೆ. ಅದ್ರಲ್ಲಿ ಚೂರು ಹೆಚ್ಚು ಕಮ್ಮಿ ಆಯ್ತು ಅಂತಂದ್ರು ಅದು ಯಾವ ಕಾರಣವೂ ಕೊಡದೆ ನಿರ್ದಾಕ್ಷಿಣ್ಯವಾಗಿ ರಸ್ತೆ ಮಧ್ಯದಲ್ಲಿ ನಿಂತು ಬಿಡುತ್ತೆ. ಆದ್ರೆ ಈ ದೇಹವೆಂಬಂತಹ ಇಂಜಿನ್ ಒಳಗೆ ನಾವು ಕೊಡ್ಬೇಕಾದ ಪದಾರ್ಥಕ್ಕಿಂತ ಹೆಚ್ಚು ಬೇಡವಾದ ಪದಾರ್ಥಗಳನ್ನೇ ತುಂಬ್ತಾ ಇರ್ತೇವೆ. ಅದರಲ್ಲಿ ಬೇಕಾದ್ದೇನು ಅಂತ ಹುಡುಕಿ ಪಾಪ ಅದು ದೇಹದ ಪ್ರತಿ ಭಾಗಗಳಿಗೂ ಕಳುಹಿಸಿ ಕೊಡ್ತಾ ಇರುತ್ತೆ. 24 ಗಂಟೆ ರಕ್ತ ಪರಿಚಲನೆ ಆಗುತ್ತೆ. ದೇಹದ ರಚನೆಯ ಸ್ವರೂಪ ಅಪ್ಪಿ ತಪ್ಪಿ ಕೈ ಮಾತ್ರ ಬೆಳೆದು ಬಿಟ್ಟಿದ್ರೆ, ತಲೆ ಮಾತ್ರ ಬೆಳೆದು ಬಿಟ್ಟಿದ್ರೆ, ಕೆಲವರಿಗೆ ಬೆಳೆಯುತ್ತೆ, ಹೊಟ್ಟೆ ಮಾತ್ರ, ಅಷ್ಟಕ್ಕೆ ಅವರು ಯೋಚನೆ ಮಾಡುವ ಹಾಗೆ ತಿಂತಾರೆ. ಅದರಿಂದ ಅದು ಕೂಡ ಬಹಳ ದಿವಸ ಅದು ನಮಗೆ ಎಚ್ಚರಿಕೆ ಕೊಡ್ತಾ ಇರುತ್ತೆ, ತಿನ್ನುವ ಪದಾರ್ಥದಲ್ಲಿ ಬೇರೆ ಬೇರೆ ವ್ಯವಸ್ಥೆ ಇದೆ, ಅದನ್ನು ಸರಿ ಮಾಡಿಕೊಳ್ಬೇಕು ನಾವು ಅಂತ. ಆದ್ರೂ ನಾವು ಗುಡಾಣ ತುಂಬಿಸಿದ ಹಾಗೆ ತುಂಬಿಸಿ ಹೊಟ್ಟೆ ಒಂದು ಮಾತ್ರ ನಮಗೆ ಎಚ್ಚರಿಕೆ, ಅದು ಕೂಡ ಮಧ್ಯದ ಭಾಗ ಬೆಳೆಯುತ್ತಷ್ಟೇ. ಆಚೆ ಈಚೆಗೆ ಬೇರೆ ಭಾಗದಲ್ಲಿ ಬೆಳೆದು ಬಿಟ್ಟಿದ್ರೆ, ಕಾಲ್ ಮಾತ್ರ ಬೆಳೆಯುವುದಾಗಿದ್ರೆ ನಡಿಲಿಕ್ಕೆ ಸಾಧ್ಯ ಆಗ್ತಿರ್ಲಿ ಇಷ್ಟು ದಪ್ಪಕ್ಕೆ. ಎಲ್ಲೋ ಕೆಲವೊಮ್ಮೆ ಯಾರೋ ಒಬ್ಬೊಬ್ಬರ ಪ್ರಾರಬ್ಧವಶಾತ್ ತಪ್ಪಿಗೆ ಏನಾದ್ರೂ ಅನ್ಯಾಯಗಳು ಮಾಡಿದ್ದಕ್ಕಾಗಿ ಅನುಭವಿಸ್ಬೋದು ಅವ್ರು, ಇಲ್ಲ ಅಂತ ಹೇಳಲ್ಲ. ಆದ್ರೆ ಇನ್ ಜನರಲ್ ಅಂತ ಪರಿಸ್ಥಿತಿಗಳು ನಾವು ನೋಡುದು 100ರಲ್ಲಿ 0.1 ಅಂತಾನು ಇಟ್ಕೊಳ್ಬಹುದು. ಅಂಥದ್ರಲ್ಲಿ ಇಷ್ಟು ಜೀವಗಳ, ಇಷ್ಟು ದೇಹಗಳ, ಇಷ್ಟು ಅದರಲ್ಲಿ ಪ್ರಾಣಿಗಳ ಶರೀರ ಗಮನಿಸಿದ್ರೆ ಅದು ಎಂಥ ಬಣ್ಣಗಳು, ಸಸ್ಯಗಳ ಶರೀರದಲ್ಲಿ ಅದೆಂಥ ರೋಗ ನಿರೋಧಕ ಶಕ್ತಿಗಳು, ಎಷ್ಟನ್ನು ಭಗವಂತ ಭದ್ರಾಣಿ ಕೃತಾನಿ, ಅವನು ಏನೇ ಸೃಷ್ಟಿ ಮಾಡಿದ್ರು ಮಂಗಳವಾದದ್ದನ್ನೇ ಸೃಷ್ಟಿ ಮಾಡಿರ್ತಾನೆ. ನಾವು ಅದನ್ನು ಉಪಯೋಗಿಸುವ ರೀತಿಯಲ್ಲಿ ಮಾಂಗಲ್ಯವನ್ನ ಕಳ್ಕೊಂಡಿರ್ತೇವೆ, ಅದರಲ್ಲಿರುವ ಭರವಸೆಯನ್ನ ಕಳ್ಕೊಂಡಿರ್ತೇವೆ, ಅದರಲ್ಲಿರುವ ಸಾಮರ್ಥ್ಯವನ್ನ ಮರೆತು ಬಿಟ್ಟಿರ್ತೇವೆ. ಆದ್ರೆ ಭಗವಂತ ಎಷ್ಟು ಮಾತ್ರಕ್ಕೂ ಯಾವ ಕಾರಣಕ್ಕೂ ನಮಗೆ ಯಾವುದ್ರಲ್ಲೂ ಕಮ್ಮಿ ಮಾಡಿಲ್ಲ, ಎಲ್ಲವನ್ನು ಕೂಡ ಚೆನ್ನಾಗಿ ಒದಗಿಸಿ ಕೊಟ್ಟಿದ್ದಾನೆ. ಇದನ್ನ ಅರ್ಥ ಮಾಡಿಕೊಳ್ಳದೆ ಮನುಷ್ಯ ಹಾಳು ಮಾಡಿಕೊಳ್ತಾನೆ. ಹೀಗೆ ನಮಗೆ ಭಗವಂತ ಒದಗಿಸಿದ ಒಳ್ಳೆಯದನ್ನ ಯೋಚಿಸಿದ್ರೆ, ಒಳ್ಳೆಯದನ್ನ ಯೋಚಿಸಿ ಅಂದ್ರೆ ಸಂತೋಷ ಪಡ್ಲಿಕ್ಕೆ, ಈಗ ಈ ಶರೀರ ಹೀಗಿದೆಯಲ್ವಾ, ಈ ಶರೀರದಲ್ಲಿ ಇಷ್ಟು ರೋಮಕೂಪಗಳಿದ್ದು ಅದರಲ್ಲಿ ಬೆವರಿನ ಸೆಲೆ ಒಡೆದು ಒಳಗಿನ ಕೊಳೆ ಹೋಗಿ ದೇಹದ 24 ಗಂಟೆಯ ಸರ್ವೈಲೆನ್ಸ್ ಅನ್ನೋದನ್ನ ನಿರಂತರ ನೋಡ್ತಾ ಹಾಳಾಗದಂತೆ ವ್ಯವಸ್ಥೆ ಮಾಡುವುದನ್ನು ನೋಡಿದ್ರೆ ನಾವು ಖುಷಿ ಪಡ್ಲಿಕ್ಕೆ 1000 ಕಾರಣ ಇದೆ. ಇರುವುದು 4-10 ಕಾರಣ ಬೇಸರ ಪಡ್ಲಿಕ್ಕೆ. ಅದನ್ನೇ ನಿರಂತರ ಮತ್ತೆ ಮೆಲುಕು ಹಾಕಿ ನಾವು ದುಃಖ ಪಡ್ತಾ ಇರ್ತೇವೆ. ನಮಗವನು ಹಾಗ್ ಮಾಡದ, ನಮಗವನು ಹೀಗ್ ಮಾಡದ, ನಮ್ಗೆ ಇವತ್ತಿಗೆ ಸಿಗ್ಬೇಕಿತ್ತು, ದೇವ್ರು ನಮ್ಮನ್ನ ಸರಿಯಾಗಿಟ್ಟಿಲ್ಲ, ನಾವು ಮಾಡಿದೆಷ್ಟು ಒಳ್ಳೆ ಕೆಲಸಗಳಿಗೆ ದೇವ್ರು ನಮ್ಗೆ ಹೇಗಿಡ್ಬೇಕಿತ್ತು. ಸ್ವಲ್ಪ ಸಮಾಧಾನ ಪೂರ್ವಕವಾಗಿ
ಎಚ್ಚರ ಹೊಂದಿ ದೇವರು ಮಾಡಿದ ಉಪಕಾರವನ್ನ ಸ್ಮರಿಸ್ತಾ ಕೂತ್ರೆ ಬಹುಶಃ ಕಣ್ಣೀರಲ್ದೆ ಇನ್ನೇನು ನಾವು ದೇವರಿಗೆ ವಾಪಸ್ ಥ್ಯಾಂಕ್ಸ್ ಹೇಳಲಿಕ್ಕೂ ನಮ್ಮ ಹತ್ರ ಬಾಯಿ ಶಬ್ದ ಬರ್ಲಿಕ್ಕಿಲ್ಲ. ಕೈ ಮುಗಿದ್ರೂ ನಡಗಬಹುದು ನಿಜವಾದ ಎಚ್ಚರ ಉಂಟಾದ್ರೆ. ಅಂತಹ ಕಾರುಣ್ಯಪೂರ್ಣವಾದಂತಹ ಬದುಕನ್ನ ನಮಗೆ ಒದಗಿಸಿರುವಂತಹ ಭಗವಂತನ ಬಗ್ಗೆ ನಾವು ಎಷ್ಟು ನೆನೆದ್ರೂ ಅದು ಕಮ್ಮಿನೇ. ಹಾಗಾಗಿ ನಾನು ಭೂಮಿಯನ್ನ ಅಂದ್ರೆ ಮೊದಲು ದೇವರನ್ನ ಸಿಗ್ಲಿಲ್ಲ ಅಂದಾಗ ನಾನೊಂಚೂರು ಯೋಚನೆ ಮಾಡಿದ್ದೆ. ಆದ್ರೆ ದೇವರು ಇಂಥ ಋಷಿಗಳನ್ನ ಕೊಟ್ಟಿದ್ದ, ಅವರ ಮಾತುಗಳನ್ನು ಕೇಳಿಸಿದ್ದ, ನನಗೆ ಏನ್ ಬೇಕಿತ್ತೋ ಅಂತಹ ಸೇವೆಯ ದಾರಿಯೇ ಭಗವಂತನ ಪೂಜೆಯಾಗಿಸುವ ಮಹತ್ವದ ಬುದ್ಧಿ ಕೊಟ್ಟಿದ್ದ. ನಮಗೆ ಇನ್ನೂ ಸಮಾಜ ಅದು ಕೊಟ್ಟಿಲ್ಲ, ಇದು ಕೊಟ್ಟಿಲ್ಲ, ನಮ್ಗೆ ರೈಟ್ಸ್ ಸಿಕ್ಕಿಲ್ಲ, ನಮಗೆ ಅಥವಾ ಸ್ಥಾನಮಾನ ದೊರಕಿಲ್ಲ ಅನ್ನುವ ಈ ಯೋಚನೆಯ ನಡುವೆ ದೇವರು ದೇಹ ಕೊಟ್ಟಿದ್ದಾನೆ ಅನ್ನೋದನ್ನು ಒಂದು ಯೋಚಿಸಿದ್ರೆ ಬದುಕಿನ ಎಲ್ಲವೂ ಕೂಡ ಅತ್ಯಂತ ಅಪೂರ್ವವಾದದ್ದು. ದೇವರ ಮೂಲಕ ಯೋಚನೆ ಮಾಡಿ, ನನ್ನ ಮೂಲಕ ಯಾರು ಯೋಚನೆ ಮಾಡಬೇಡಿ. ನಾನು ಹೇಳ್ತಾ ಇದ್ದೀನಿ ಅಂತ ಯೋಚನೆ ಮಾಡಬೇಡಿ. ಖಂಡಿತ ಯಾರನ್ನು ನಾವು ಯಾರು ಯೋಚನೆ ಮಾಡಿಲ್ಲ ಅಂತ ಹೇಳ್ತಾ ಇಲ್ಲ, ಖಂಡಿತ ಯೋಚನೆ ಮಾಡಿರ್ತೀವಿ. ಆದ್ರೆ ಬಹಳ ಗಂಭೀರವಾಗಿ ನೀನು ಮಾಡಿದ ಉಪಕಾರ ಸಾಧನ ಶರೀರವಿದು ನೀ ದಯದಿ ಕೊಟ್ಟದ್ದು ಸಾಧಾರಣವಲ್ಲ ಸಾಧು ಪ್ರಿಯನೇ ಅಂತ ದಾಸರು ಹೇಳಿದ ಮಾತಿನ ಹಿನ್ನೆಲೆಯಿಂದ ಒಂದು ಸರ್ತಿ ಯೋಚನೆ ಮಾಡಿ. ಬೇರೆ ಯಾವ ಶರೀರದಿಂದಾದ್ರೂ ಇಷ್ಟು ನಾವು ಸಂತೋಷವನ್ನ ಅಥವಾ ಸಾಮಾಜಿಕವಾದ ಬದ್ಧತೆಯನ್ನ, ನಾಗರಿಕ ಮುಖಗಳನ್ನ ಅಥವಾ ಈ ಎಲ್ಲ ಸಂಬಂಧಗಳನ್ನ ಹೊಂದೋದು ಸಾಧ್ಯ ಇತ್ತ? ನಮ್ಗೆ ಇನ್ನೂ ಅದಾಗಿಲ್ಲ, ಇದಾಗಿಲ್ಲ, ಇನ್ನೊಂದ ಖಂಡಿತ ಆಗಬೇಕಾದದ್ದು ಹೊಂದಾಣಿಕೆ ತಿಳುವಳಿಕೆ ವಿಷಯದಲ್ಲಿ ಆದ ಎಷ್ಟು ಬಳಸಿಕೊಂಡಿದ್ದೇವೆ ಅನ್ನೋದು ಬೇರೆ. ಆದ್ರೆ ಇನ್ನು ನನಗೆ ಹಾಗಾಗ್ಬೇಕಿತ್ತು, ಹೀಗಾಗ್ಬೇಕಿತ್ತು ಬಯಕೆಗಳ ಯೋಚನೆ ಬರ್ಬೋದು, ತಪ್ಪಲ್ಲ. ಆದ್ರೆ ಕೊಟ್ಟಿರುವುದರ ಬಗ್ಗೆ ನಾವು ಯೋಚನೆ ಮಾಡ್ಬೇಕಲ್ವಾ? ನಮ್ಮ ಋಷಿಗಳು ನಮಗಾಗಿ ಇಲ್ಲಿಯ ತನಕ ಹಾದು ಬಂದಿದಾರಲ್ಲ, ಇಲ್ಲಿ ತನಕ ಅದನ್ನು ಕೊಟ್ಟಿದಾರಲ್ವಾ? ಗೀತೆಯಂಥದ್ದು, ಸಹಸ್ರನಾಮದಂಥದ್ದು, ಮಹಾಭಾರತದಂಥದ್ದು, ವೇದಗಳಂಥದ್ದು, ಏನೋ ಒಂದು ಪರಂಪರೆ ಇಲ್ಲಿ ತನಕ ಬಂದು ಉಳಿದಿದೆಯಲ್ವಾ? ಜ್ಞಾನದ ಮಾರ್ಗಕ್ಕೆ ಮಾತ್ರ ನಾನು ಕೈ ಹಾಕಿ ಹೇಳ್ತಾ ಇದ್ದೀನಿ. ಇಂಥದ್ದು ನೂರಾರು ಶಾಖೆಗಳಿವೆ. ಆಯುರ್ವೇದ ಇರ್ಬೋದು, ಧನುರ್ವೇದ ಇರ್ಬೋದು, ಗಂಧರ್ವ ವೇದ ಇರ್ಬೋದು, ನೂರಾರು ತರದ ತಂತ್ರಗ್ರಂಥಗಳಿರ್ಬೋದು, ಆಗಮಗಳಿರ್ಬೋದು, ಜ್ಯೋತಿಷ್ಯ ಇರ್ಬೋದು, ಅಲಂಕಾರ ಇರ್ಬೋದು, ಸಾಹಿತ್ಯ ಇರ್ಬೋದು, ವ್ಯಾಕರಣ ಇರ್ಬಹುದು. ಯಾವ ಕ್ಷೇತ್ರವನ್ನ ನೀವು ಯೋಚನೆ ಮಾಡಿ, ಏನಿಲ್ಲ. ನಮ್ಗೆ ಓದ್ಲಿಕ್ಕೆ ತಾಳ್ಮೆ ಇಲ್ಲ, ಸಮಯ ಇಲ್ಲ ಅಂತ ಬೇಕಾದ್ರೆ ಹೇಳಲಿಕ್ಕೆ ಬಾಯಿ ಇದೆ, ಬಿಟ್ರೆ ಬೇರೆ ಏನು ನಾವು ಮಾಡಿಲ್ಲ. ಹಾಗಿದ್ರು ನಮ್ಗೆ ಸುಖ ಇಲ್ಲ, ಸಮಾಧಾನ ಇಲ್ಲ, ನೆಮ್ಮದಿ ಇಲ್ಲ. ನಮ್ಮ ಪೂರ್ವಜರ ಮೇಲೆ ಇದೆ ಗೌರವ ಇದೆ, ಆದ್ರೂ ಸಮಾಜದಲ್ಲಿ ನಾವು ಇನ್ನೂ ದೊಡ್ಡದನ್ನು ನಿರೀಕ್ಷೆ ಮಾಡ್ತಾ ಇದ್ದೇವೆ. ಆದ್ರೆ ಆಯಾ ಕಾಲಕ್ಕೆ ಏನು ಒದಗಬೇಕೋ ಅದನ್ನ ಭಗವಂತ ಅಲ್ಲಲ್ಲಿ ತಾಯಿಯ ತರ ಅವನು ಖಂಡಿತ ಒದಗಿಸ್ತಾ ಇರ್ತಾನೆ ಅನ್ನೋದಕ್ಕೋಸ್ಕರ ನಾನು ಈ ಮಾತು ಹೇಳಿದ್ದಷ್ಟೇ. ಏವಂ ಕೃಷ್ಣ ಮತೇರ್ ಬ್ರಹ್ಮನ್ ಅಸಕ್ತಸ್ಯಾಮಲಾತ್ಮನಃ ಕಾಲ ಪ್ರಾದುರಭೂತ್ ಕಾಲೇ ತಟಿತ್ ಸೌದಾಮಿನಿ ಯಥಾ. ಹೀಗೆ ಕೃಷ್ಣನಲ್ಲೇ ಮತಿ ಇಟ್ಟು ಹೇ ಬ್ರಹ್ಮನ್, ನೋಡಿ ಬ್ರಹ್ಮನ್ ಅಂತ ಸಂಬೋಧನೆ. ಹುಟ್ಟಿದ್ದು ಸತ್ಯವತಿಯ ಮಗನಾಗಿದ್ರು, ಹೇಳಲಿಕ್ಕೆ ಲೋಕದ ಬಾಹ್ಯ ವ್ಯವಹಾರದಿಂದ ಕೂಡುವ ಹೆಣ್ಣಾಗಿದ್ರು, ಆಕೆಯ ಸ್ಥಾನವನ್ನ ಯೋಚನೆ ಮಾಡಿದ್ರು. ಸಂಬೋಧನೆ ಇಲ್ಲಿ ಅಂತಲ್ಲ, ಎಲ್ಲೇ ಆದ್ರೂ ವೇದವ್ಯಾಸರನ್ನ ಬ್ರಹ್ಮನ್ ಋತುಜನೇ ಅಸಕ್ತಸ್ಯ ಅಮಲಾತ್ಮನಃ ಕೃಷ್ಣಮತೇಹೇ, ಲೋಕದ ಬೇರೆ ವಿಷಯದಲ್ಲಿ ಆಸಕ್ತಿ ಇಲ್ಲದ ಅಮಲಾತ್ಮನಃ, ಮನಸ್ಸು ಶುದ್ಧವಾದ ತಿಳಿಯಾದ ಸ್ಥಿತಿಯಲ್ಲಿತ್ತು. ಅಲ್ಲಿ ಗೋಚಲ ಇರ್ಲಿಲ್ಲ, ಗೊಂದಲ ಇರ್ಲಿಲ್ಲ. ಅಂತಹ ಕೃಷ್ಣಮತಿಯಾದ ನನಗೆ ಕಾಲಹ ಪ್ರಾದುರಭೂತ್, ನನಗೊಂದು ಕಾಲ ಒದಗಿ ಬಂತು. ಇದು ನಾನು ದೀರ್ಘಕಾಲದ ಪರ್ಯಟನೆ. ನಮ್ಗೇನು ಅಂದ್ರೆ ಒಂದ್ 4 ದಿವಸ ಏನಾದ್ರೂ ಜಪ ಮಾಡಿದ್ಮೇಲೆ 5ನೇ ದಿವಸ ಫಲ ಸಿಗ್ಬೇಕು. 1 ವರ್ಷ ಏನಾದ್ರೂ ವ್ರತಾಚರಣೆ ಮಾಡಿ ನಮ್ಗೆ ಕೂಡ್ಲೆ ಫಲ ಸಿಗ್ಲಿಲ್ಲ ಅಂದ್ರೆ ಆ ವ್ರತಗಳಿಗೆ ಅರ್ಥವೇ ಇಲ್ಲ ಅಂತ, ಅಥವಾ ನಾವಲ್ಲಿ ಬರ್ಲೇಬಾರ್ದಿತ್ತು ಅಂತ. ಯಾವುದೋ ಒಂದು ದೇವಸ್ಥಾನಕ್ಕೆ ಹೋಗಿ ಕೇಳಿ ಬರ್ತೇವೆ, ಅದು ಆಗ್ಲಿಲ್ಲ ಅಂತ ಬಂದ ತಕ್ಷಣ ನಮ್ಗೆ ಸಿಕ್ಕಾಬಟ್ಟೆ ಸಿಟ್ಟು ಬರುತ್ತೆ.
ಇವರು ಯುಗ ಯುಗಗಳಗಟ್ಲೆ ಓಡಾಡಿದ್ದಾರೆ, ಕಾದಿದ್ದಾರೆ. ಈ ಶಾಸ್ತ್ರವನ್ನ ಪಡೆಯುವ ಬಯಕೆಯಲ್ಲಿ ನಿರಂತರ ತಮ್ಮನ್ನ ಒದಗಿಸಿಕೊಂಡಿದ್ದಾರೆ. ಹಾಗಿರುವಾಗ ಭಗವಂತನ ಎಚ್ಚರಿಕೆಯನ್ನು ನಾವು ಎಷ್ಟು ಪಡೆದ್ರೂ ಅದು ಕಮ್ಮಿನೇ. ಅಭೂತ್ ಕಾಲೇ ತಟಿತ್ ಸೌದಾಮಿನಿ ಯಥಾ. ಒಂದು ಕಾಲ ಒದಗಿ ಬಂತು, ಮಿಂಚಿನಂತೆ ಬಂದು ಹೋಯಿತು. ಸೌದಾಮಿನಿ ಅಂದ್ರೆ ಮಿಂಚು. ತಟಿತ್ ಸೌದಾಮಿನಿ, ತಟಿತ್ ಅಂದ್ರೆ ಕೂಡಲೇ. ಸೌದಾಮಿನಿ ಅಂದ್ರೆ ಬೆಳಕು ಅಂತಾನೂ ಆಗುತ್ತೆ, ಬೆಳ್ಳಂ ಬೆಳಕು. ಮಿಂಚಿನ ಬೆಳಕು ಹೇಗೆ ಹಾದು ಹೋಗುತ್ತೋ, ತಟಿತ್ ಅಂದ್ರೆ ಆಗ ಮಿಂಚು ಅಂತ ಅರ್ಥ. ಇದು ಎರಡೂ ಶಬ್ದ ಬೇರೆ ಬೇರೆಯಾಗಿ ಯೋಚನೆ ಮಾಡಿದಾಗ ಮಿಂಚು ಅಂತ ಅರ್ಥ. ಎರಡೂ ಶಬ್ದ ಒಟ್ಟಾದಾಗ ಮಿಂಚಿನ ಬೆಳಕಿನಂತೆ ಒಂದೇ ಕ್ಷಣದಲ್ಲಿ ಒಂದು ಅಪೂರ್ವವಾದ ಕಾಲ ಒದಗಿ ಬಂತು ನನಗೆ. ಏವಂ ಮಯಿ ಪ್ರಯುಂಜಾನೆ ಶುದ್ಧಾಂ ಭಾಗವತೀಂ ತನುಂ ಪ್ರಾರಬ್ಧ ಕರ್ಮ ನಿರ್ಬಾಣೋ ನ್ಯಪತತ್ ಪಾಂಚಭೌತಿಕಃ. ಏವಂ, ಈ ರೀತಿಯಾಗಿ ಪ್ರಯುಂಜಾನೆ, ನನಗೆ ಈ ಭಗವಂತನ ಅರಿವಿನ ಬೆಳಕು ಹಾದು ಹೋಗುವಂತಹ ಸಂದರ್ಭದಲ್ಲಿ ಶುದ್ಧಾಂ ಭಾಗವತೀಂ ತನು, ಭಕ್ತರಿಗಾಗಿ ತೋರ ಬಯಸಿದ ಭಗವಂತನ ಅಪೂರ್ವವಾದಂತಹ ರೂಪವನ್ನು ಕಾಣುವುದಕ್ಕೆ ಯೋಗ್ಯವಾದ ಶರೀರದಲ್ಲಿ ನಾನು ಭಗವಂತನ ತನುವನ್ನ ಕಂಡೆ. ಭಾಗವತೀಂ ತನೂಂ, ಭಗವಂತನ ಹರಿಮೂರ್ತಿಯನ್ನ ನಾನು ನನ್ನ ಮನದಲ್ಲಿ ಕಂಡೆ. ಅಂದ್ರೆ ಧ್ಯಾನ ಮಾಡ್ತಾ ಇದ್ದೆ, ಧ್ಯಾನದಲ್ಲಿ ಅದು ಬಂದು ಹೋಯಿತು. ಅಲ್ಲಿಯ ತನಕದ ನನ್ನ ಹಿಂದಿನ ಕರ್ಮ ವಿಪಾಕದಿಂದ, ಪ್ರಾರಬ್ಧ ಕರ್ಮ ನಿರ್ಬಾಣ, ಪ್ರಾರಬ್ಧದಿಂದಾಗಿ ಬಂದಿರುವ ಕರ್ಮಗಳೆಲ್ಲವೂ ಕೂಡ ಕಳಚಿ ಕರ್ಮ ನಾಶ ಆಗಿ ಹೋಗಿ ಪಂಚಭೂತಗಳಿಂದ ಈ ನಿರ್ಮಿತವಾದ ದೇಹವನ್ನು ನಾನು ಕಳೆದುಕೊಂಡೆ. ನ್ಯಪತತ್ ಪಾಂಚಭೌತಿಕ, ಭಗವಂತನ ಪಾಂಚಭೌತಿಕವಾದ ಶರೀರದ ಅಪ್ರಾಕೃತವಾದ ಶರೀರದ ಸ್ಮರಣೆಯನ್ನ ಮಾಡ್ತಾ ಮಾಡ್ತಾ ನನ್ನ ಶರೀರದ ಸ್ಥಿತಿಯನ್ನ ನಾನು ಕಳಚಿಕೊಂಡೆ. ಅಂದ್ರೆ ಈ ಮಣ್ಣು ನೀರಿನಿಂದ ಆದ ಶರೀರವನ್ನ ಬಿಟ್ಟೆ. ಭಗವಂತನ ಧ್ಯಾನದಲ್ಲಿಯೇ ಅವನ ರೂಪವನ್ನ ಹೃದಯದಲ್ಲಿ ಧರಿಸಿರುವಾಗಲೇ ಶರೀರವನ್ನು ಬಿಟ್ಟು ನಿಂತೆ. ಕಲ್ಪಾಂತ ಇದಮಾದಾಯ, ಕಲ್ಪದ ಕೊನೆಯಲ್ಲಿ ಇದನ್ನು ಆದಾಯ ಪಡೆದು ಶಯಾನೆ ಅಂಭಸ್ಯುದನ್ವತಃ ಶಿಶೈಷ್ಣೋ ಅನುಪ್ರಾಣಂ ವಿವೇಶಾಂತರಹಂ ವಿಭೋಃ. ಹೀಗೆ ಕಲ್ಪಾವಸಾನದಲ್ಲಿ ತಾನು ಸೃಷ್ಟಿ ಮಾಡಿದಂತಹ ಈ ವಿಶ್ವವನ್ನ ಭಗವಂತ ತನ್ನ ಹೊಟ್ಟೆಯೊಳಗೆ ಇರಿಸಿಕೊಂಡು ಪ್ರಳಯದ ಸಮುದ್ರದಲ್ಲಿ ಶೇಷನ ಪರ್ಯಂಕದಲ್ಲಿ ಮಲಗಿರುವಾಗ, ಅಂದ್ರೆ ಎಲ್ಲ ಚತುರ್ಮುಖಾದಿ ದೇವತೆಗಳು ಕೂಡ ಭಗವಂತನ ಮಡಿಲಲ್ಲಿ ಮಲಗಲು ಬಯಸಿದ ಉಳಿದ ಎಲ್ಲ ಜೀವಿಗಳ ಜೊತೆ ಪ್ರಾಣ ಪರಮಾತ್ಮನ ವಿಶೇಷ ಭಕ್ತನೆನಿಸಿದ ವಿರಿಂಚನು ಕೂಡ ಅಲ್ಲೇ ಪ್ರವೇಶ ಮಾಡುತ್ತಾ ಇರುವುದನ್ನ ನೋಡ್ತಾ ನಾನು ಪ್ರವೇಶ ಮಾಡಿದೆ. ವಿವೇಶಾಂತಹ ಅಹಂ ವಿಭೋ ಅನುಪ್ರಾಣಂ ಶಿಶೈಷ್ಣೋ ಅಂಬಸಿ ಉದನ್ವತಃ. ಪ್ರಳಯ ಸಮುದ್ರದಲ್ಲಿ ತುಂಬಿಕೊಂಡಿರುವಂತಹ ಶೇಷ ಪರ್ಯಂಕದಲ್ಲಿ ಭಗವಂತ ಮಲಗಿರುವ ಹೊತ್ತಿನಲ್ಲೇ ಪ್ರಾಣನೂ ಕೂಡ, ಚತುರ್ಮುಖನೂ ಕೂಡ ಅನುಪ್ರಾಣಂ, ಅವನ ಜೊತೆಗೆ ಅಹಂ ವಿವೇಶ, ನಾನು ಕೂಡ ವಿಭುವಿನ ಶರೀರವನ್ನ ಪ್ರವೇಶಿಸಿದೆ. ಅಂದ್ರೆ ಈ ಶರೀರ ತೊರೆದೆ ಕಲ್ಪದ ಕೊನೆಯಲ್ಲಿ ಇಡೀ ಯುಗಗಳ
ಚಕ್ರ ಮುಗಿದು ಕಲ್ಪದ ಕೊನೆಯಲ್ಲಿ ಚತುರ್ಮುಖನ ಜೊತೆಗೆ ನಾನು ಕೂಡ ಭಗವಂತನ ಹೊಟ್ಟೆ ಸೇರಿದೆ ಅಂದ್ರೆ ಇದು ಮಧ್ಯದಲ್ಲಿ ಆಗುವಂತಹ ಒಂದು ವ್ಯವಸ್ಥೆ. ಕಲ್ಪಾವಸಾನೇ ಜಯ ಅಂತ ಹೇಳ್ತಾರಲ್ವ, ಕಲ್ಪದ ಕೊನೆಯಲ್ಲಿ ಇಡೀ ತಾನು ಸೃಷ್ಟಿ ಮಾಡಿದ ವಿಶ್ವ ಯುಗ ಪರ್ಯಂತ ಉತ್ಥಾಯೇದಂ ವಿಸೃಕ್ಷತ ಮರೀಚಿ ಮಿಶ್ರಾ ಋಷಯಃ ಪ್ರಾಣಿಭ್ಯೋ ಹಂಚ ಜಜ್ಞಿರೇ. ಸಹಸ್ರಯುಗ ಪರ್ಯಂತ 1000 ಯುಗಗಳು ಕಳೆದ ಬಳಿಕ, ಅಂದ್ರೆ ಒಂದು ಮನ್ವಂತರದ ಕಲ್ಪ ಇದು ಮುಗಿದ ಬಳಿಕ, ಸಿಸೃಕ್ಷತ ಭಗವಂತ ಉತ್ಥಾಯ ಎದ್ದು, ಇದಂ ಸಿಸೃಕ್ಷತಃ ಈ ಜಗತ್ತನ್ನು ಸೃಷ್ಟಿಸುವ ಕಾಲದಲ್ಲಿ ಸೃಷ್ಟಿಸುವ ಕಾರ್ಯವನ್ನು ಮಾಡುವಾಗ, ಮರೀಚಿ ಮಿಶ್ರಾ ಋಷಯಃ ಮರೀಚಿ ಅತ್ರಿ ಮೊದಲಾದಂತಹ ಅನೇಕ ಋಷಿಗಳ ದಾರಿಯಲ್ಲಿ ಅವರ ಕ್ರಮದಲ್ಲಿ ನಾನು ಕೂಡ ಹುಟ್ಟಿದೆ, ಮರೀಚಿಯಲ್ಲಿ ಹುಟ್ಟಿ ಬಂದೆ. ಪ್ರಾಣೇಭ್ಯೋ ಹಂಚ ಜಜ್ಞಿರೇ, ನಾನು ವಿರಿಂಚಿಯ ತೊಡೆಯಿಂದ ಹುಟ್ಟಿದೆ. ವಸ್ತುತಃ ಇದರಲ್ಲಿ 2 ತರದ ಸೃಷ್ಟಿ ಒಟ್ಟಿಗೆ ಹೇಳಿದ್ದಾರೆ. ಒಂದು ಸರ್ತಿ ಭಗವಂತನ ಚತುರ್ಮುಖನ ತೊಡೆಯಿಂದ ಹುಟ್ಟಿದ, ಮತ್ತೆ ಮರೀಚಿಗೆ ಮಗನಾಗಿ ಹುಟ್ಟಿದ ಅಂತ ಅನ್ನುವ ಮಾತು ಬೇರೆ ಕಡೆ ಬರುತ್ತೆ. ಹೀಗೆ ನಾರದರ ಉಗಮವಾದ ಕಥೆಯನ್ನ ಈ ಮಾತು ಹೇಳ್ತಾ ಇದೆ. ಸಹಸ್ರಯುಗ ಪರ್ಯಂತಹ ಇದಂ ಸುಸೃಕ್ಷತಃ, ಇದನ್ನು ಸೃಷ್ಟಿ ಮಾಡ್ಲಿಕ್ಕೋಸ್ಕರ ಯೋಚನೆ ಮಾಡಿದಾಗ ಚತುರ್ಮುಖನ ತೊಡೆಯಿಂದ ನಾನು ಹುಟ್ಟಿ ಬಂದೆ. ಮತ್ತೆ ಅಂದ್ರೆ ಅವನು ಚತುರ್ಮುಖನ ತೊಡೆಯಿಂದ ಮರೀಚಿ ಮೊದಲಾದವರು ಕೂಡ ಹುಟ್ಟಿ ಬಂದಿದ್ದಾರೆ. ಅವರಿಂದಲೂ ಕೂಡ, ಅವರ ಶರೀರದಿಂದಲೂ ಕೂಡ ಮತ್ತೆ ನಾನು ಇನ್ನೊಂದು ಬಾರಿ ಹುಟ್ಟಿ ಬಂದ ಸಂಗತಿ ಇದೆ. ಅಂತರ್ಬಹಿಷ್ಠ ಲೋಕಾನ್ ಸ್ತ್ರೀನ್ ಪರ್ಯೇಭ್ಯ ಸ್ಕಂದಿತೌ ವ್ರತಃ ಅನುಗ್ರಹಾನ್ ಮಹಾವಿಷ್ಣೋ ಅವಿಘಾತಗತಿ ಕ್ವಚಿತ್. ಅವಿಘಾತ ಗತಿ, ತೊಂದರೆಯಾಗದಂತಹ ಸೃಷ್ಟಿಯ ಕ್ರಿಯೆ ನಡೆಸುವಾಗ ಇಡೀ ಜಗತ್ತಿನ ಎಲ್ಲವೂ ಕೂಡ ಹಾಗೆ ನಡೆಯುತ್ತೆ. ಯಾಕೆಂದ್ರೆ ಅನುಗ್ರಹ ಮಹಾವಿಷ್ಣೋ ಅನುಗ್ರಹಾತ್, ಮಹಾವಿಷ್ಣುವಿನ ಅನುಗ್ರಹದಿಂದಾಗಿ ಲೋಕದ ಹೊರ ಒಳ ಎಲ್ಲ ಮುಖಗಳು ಕೂಡ ಸ್ವಲ್ಪವೂ ಎಡವದೆ, ಇದು ನನ್ನ ವ್ರತ, ಇದು ನಾನು ಎಡವಬಾರದು, ಇದು ನಾನು ಜಾರಬಾರದು, ಇದು ಭಗವಂತನ ಪ್ರೀತಿಗಾಗಿ ನಡೆಸುವ ಕೆಲಸ, ಇಲ್ಲಿ ಯಾವುದೇ ರೀತಿಯಾದ ತೊಂದರೆ ಉಂಟಾಗಬಾರದು ಅನ್ನುವ ರೀತಿಯಲ್ಲಿ ಚತುರ್ಮುಖನ ಕಾಳಜಿಯಲ್ಲಿ ಈ ಜಗತ್ತು ಸೃಷ್ಟಿಯಾಯಿತು. ಅಂತರ್ಬಹಿಷ್ಠ, ಲೋಕದ ಹೊರ ಒಳ 2 ಮುಖಗಳು, 3 ಕೂಡ, ತ್ರೀನ್ ಭೂಹು ಭುವಃ ಸ್ವಹ ಅನ್ನುವ 3 ರೀತಿಯ ಲೋಕಗಳು ಕೂಡ ನಿರ್ಮಾಣಗೊಂಡವು. ಅಂದ್ರೆ ಈ ನಿರ್ಮಾಣವಾಗುವುದಕ್ಕೆ ಭಗವಂತನ ವಿಶೇಷವಾದ ಯಜಮಾನನಾದ ಭಗವಂತನ ಕರುಣೆ ಇತ್ತು. ಯಾಕೆಂದ್ರೆ ಭಗವಂತನ ಸಂಕಲ್ಪದಲ್ಲಿ ಮಧ್ಯದಲ್ಲಿ ತಡೆ ಉಂಟಾಗುವುದು ಅಂತಿಲ್ಲ. ಈ ಹಿರಣ್ಯಕಶಿಪು, ಹಿರಣ್ಯಾಕ್ಷ ಇಂಥವ್ರದೆಲ್ಲ ತಡೆ ಅಂತ ಅನ್ನೋದು ಅದು ಭಗವಂತನ ಕಾಲಮಾನದ ಲೆಕ್ಕದಲ್ಲಿ ಅತ್ಯಂತ ತಾತ್ಕಾಲಿಕ. ನಾವು ಈಗ ಈ ಶರೀರ ನಮ್ಮ ಲೆಕ್ಕದಲ್ಲಿ 100 ವರ್ಷ ಆದ್ರೂ ಚತುರ್ಮುಖನಿಗೆ 1,00,000 ವರ್ಷ ಅನ್ನೋದೊಂದು ಸೆಕೆಂಡ್ ಆದ್ರೆ ನಾವು ಎಲ್ಲಿದ್ದೇವೆ ಯೋಚನೆ ಮಾಡಿ. ಯೂಸ್ ಅಂಡ್ ಥ್ರೋ ಅನ್ನೋದಾದ್ರೂ 2 ದಿವಸಕ್ಕೆ ಯೂಸ್ ಆಗುತ್ತೆ ನಮ್ಮ 100 ವರ್ಷದ ಆಯುಷ್ಯದಲ್ಲಿ. ಅದು ಒಂದು ಕನಿಷ್ಠ ಪಕ್ಷ 15 ದಿವಸ ಆದ್ರೂ ಬರುತ್ತೆ ಅಂತ ಇಟ್ಕೊಳ್ಳಿ ಕೆಲವು ವಸ್ತುಗಳು. ನಾವು ಆ 100 ವರ್ಷದಲ್ಲಿ
ಚತುರ್ಮುಖನ 100 ವರ್ಷದಲ್ಲಿ ಅವನ 1 ಸೆಕೆಂಡ್ ಅಂದ್ರೆ 1,00,000 ವರ್ಷ ಅಂದ್ರೆ ಆ ಲಕ್ಷದಲ್ಲಿ ಬದುಕುವ 100 ವರ್ಷ ಅನ್ನುವುದು ಎಷ್ಟು ಪ್ರಮಾಣದ ಕಾಲ ಅಂತ ಗಮನಿಸಿ. ಈ ಪ್ರಮಾಣದ ಕಾಲದಲ್ಲೂ ನಮ್ಗೊಂದು 100 ವರ್ಷ ಬದುಕುವ ಮಧ್ಯದಲ್ಲಿ ನಾವು ಸೃಷ್ಟಿಸುವ ಯೂಸ್ ಅಂಡ್ ಥ್ರೋ ವಸ್ತು ಅದು ಎಷ್ಟು ವ್ಯರ್ಥವಾದ ಸೃಷ್ಟಿ, ಅದನ್ನು ಎಷ್ಟು ಕಳಪೆಯಾಗಿ ನಾವು ಮಾಡ್ತೇವೆ. ಆದ್ರೆ ಭಗವಂತ ಚತುರ್ಮುಖನ ಆಯುಷ್ಯದ, ಇದು ನಾನು ಭಗವಂತನ ಆಯುಷ್ಯದ ಬಗ್ಗೆ ಹೇಳ್ತಿಲ್ಲ, ಚತುರ್ಮುಖನ ಆಯುಷ್ಯದ 1 ಸೆಕೆಂಡಿಗಿಂತಲೂ ಕೂಡ 1,000ದ 1 ಭಾಗ ಅಲ್ಲ, 1,00,000ದ 1 ಭಾಗ ಅಲ್ಲ, 10,000ಕ್ಕೆ 1 ಭಾಗದಷ್ಟು ಸೆಕೆಂಡಿನ ಕಾಲದಲ್ಲಿ ಬದುಕುವ ಈ ಶರೀರವನ್ನ ಎಷ್ಟು ಪರ್ಫೆಕ್ಟ್ ಆಗಿ ಸೃಷ್ಟಿ ಮಾಡ್ತಾನೆ. ಯಾಕೆ ಇದರಲ್ಲಿ ಇಂತಹ ಮೆದುಳನ್ನ ಈ ರೀತಿಯಾದ ನರಮಂಡಲ ಜೊತೆಗೆ ಸಂಯೋಗ ಮಾಡಿ ಇಟ್ಟು ಜೋಡಿಸಿ ಸೃಷ್ಟಿ ಮಾಡ್ಬೇಕು? ಹೇಗಿದ್ರು 10,000ದ 1 ಕ್ಷಣ ಬದುಕುದಲ್ವಾ? ಸುಮ್ನೆ ಹೀಗಂದು ಹಿಂಗ್ ಬಿಟ್ಬಿಡ್ಬೋದು. ಅವನ ಕಾಲಕ್ಕೆ ಅದು ಲೆಕ್ಕವೇ ಅಲ್ಲ. ಅವನಿಗೆ 1 ಸೆಕೆಂಡ್ ಹೇಗ್ ಹೋಗುತ್ತೆ ಅಂತ ಗೊತ್ತಾಗಲ್ಲ. ಆದ್ರೂ ಆ 1 ಸೆಕೆಂಡಿನ 10,000ದ 1 ಭಾಗದಷ್ಟೇ ಬದುಕುವ ನಮ್ಮ ಈ ಎಲ್ಲ ಇಂದ್ರಿಯಗಳನ್ನ ಇಷ್ಟು ಪರ್ಫೆಕ್ಟ್, ಕಣ್ಣು, ಕಿವಿ, ಮೂಗು, ಬಾಯಿ ಎಲ್ಲ ಕಾಲಕ್ಕನುಗುಣವಾಗಿ, ಕರ್ಮಕ್ಕನುಗುಣವಾಗಿ, ಯೋಗ್ಯತೆಗನುಗುಣವಾಗಿ, ಸ್ಥಳಕ್ಕನುಗುಣವಾಗಿ ಪಡೀಬೇಕಾದ ಎಲ್ಲ ಅದಕ್ಕೆ ಎದುರಿನ ಸೊತ್ತುಗಳನ್ನು ಜೋಡಿಸಿಟ್ಟು ಎಷ್ಟು ಕಾರುಣ್ಯ ಅದು. ಅವಿಘಾತ ಗತಿ. ಒಂದು ಸಣ್ಣ ಹೆಜ್ಜೆ ಇಡುವಾಗಲೂ ಅದರಲ್ಲೊಂದು ಪರ್ಫೆಕ್ಷನ್ ಇರುತ್ತೆ. ನಾವು ಅದು ಹೇಗಿದ್ರು 4 ದಿವಸ ಅಲ್ಲಿ ಉಪಯೋಗ ಆಗುದು, ಸುಮ್ಮನೆ ಎಸ್ದು ಬಿಡಿ ಅನ್ನ. ನಾವು ಹೇಗೆ ಹೇಳ್ತೇವೆ, ಅಕಸ್ಮಾತ್ ಚತುರ್ಮುಖ ನಮ್ಮ ಈ ಸೃಷ್ಟಿಯನ್ನು ಇದು ಬದುಕುದೇ 10,000ದ 1 ಕ್ಷಣಕ್ಕೆ ಕಾಲ, ತನ್ನ 1,00,000 ವರ್ಷದ ಸೆಕೆಂಡಿನ ವ್ಯವಸ್ಥೆಯಲ್ಲಿ ಬದುಕಿಗಿಷ್ಟೇ ಕಾಲ, ಇದಕ್ಕೆ ಯಾಕೆ ಇಷ್ಟು ಗಂಭೀರವಾದ ಗಮನ ಕೊಡಬೇಕು ಅಂತ ಒಂದು ವೇಳೆ ಯೋಚನೆ ಮಾಡಿ ಹೇಗೋ ಸೃಷ್ಟಿ ಮಾಡಿದ್ದ ಅಂದ್ರೆ ನಮ್ ಕಥೆ ಏನಿರ್ತಿತ್ತು, ನಮ್ ಗತಿ ಏನಿರ್ತಿತ್ತು, ನಮ್ ಸ್ಥಾನ ಏನಿರ್ತಿತ್ತು, ನಮ್ಗೆ ಸುಖ ಯಾವ ರೀತಿ ಸಿಗ್ತಿತ್ತು. ಆದ್ರೆ ಭಗವಂತನ ಅನುಗ್ರಹದಿಂದ ಅವನ ಮೆಚ್ಚುಗೆಯನ್ನ ಸಂಪಾದಿಸುವ ವ್ಯವಸ್ಥೆಯ ದೃಷ್ಟಿಯಲ್ಲಿ, ಸೃಷ್ಟಿಯಲ್ಲಿ ಎಲ್ಲದರಲ್ಲೂ ನಾನು ಎಷ್ಟು ಚಿಕ್ಕ ಕೆಲಸ ಮಾಡ್ತೇನೆ ಅಂದ್ರು ಅದನ್ನ ಪರ್ಫೆಕ್ಟ್ ಆಗಿ ಮಾಡ್ಬೇಕು ಅಂತ ಬಯಸ್ತೇನೆ ಅಂತ ದೇವರ ಯೋಚನೆ. ಅದು ಸಣ್ಣ ಕೆಲಸ ಇರ್ಬೋದು, ಅದು ಸುಮ್ಮನೆ ಹೀಗೆ ಗೀಚಿದ್ದೇ ಇರ್ಬೋದು. ನಮ್ಮನ್ನು ಸೃಷ್ಟಿ ಮಾಡಿದ್ದು ಅಂದ್ರೆ ನಮ್ ವಿಧಿಯನ್ನ ಬರೀಲಿಕ್ಕೆ ಏನು ಕೆಲಸವೇ ಇರಲಿಲ್ಲ, ಯಾಕಂದ್ರೆ ನಾವು ಅಂತ ಏನು ಸಾಧನೆನೇ ಮಾಡಿಲ್ಲ. ಅದ್ರಲ್ಲಿ ಹೇಳ್ಕೊಳ್ಳೋದು ಮಾತ್ರ ನಮ್ಗೆ ಅದು ಸಿಗ್ಬೇಕು, ಇದು ಸಿಗ್ಬೇಕು, ಮತ್ತೊಂದು ಸಿಗ್ಬೇಕು. ನಾವು ಇಡೀ ಭಗವಂತನ ಕಾಲದ ಲೆಕ್ಕದಲ್ಲಿ ಲೆಕ್ಕವೂ ಅಲ್ಲ, ಲೆಕ್ಕಕ್ಕೆ ಸಿಗದವರು. ಹಾಗಿದ್ರು ಆ ವ್ಯವಸ್ಥೆಯಲ್ಲಿ ಭಗವಂತನಿಗೆ ನಾನು ಒಪ್ಪಿಸುವ ಕರ್ಮ ಇದು ಅಂತ ಚತುರ್ಮುಖ ನಮ್ಮ ಸೃಷ್ಟಿಯಲ್ಲಿ ಎಷ್ಟು ಪರ್ಫೆಕ್ಷನ್ ಅನ್ನ ತಂದಿಟ್ಕೊಂಡಿದ್ದಾನೆ. ದೇವರು ಕೇಳ್ತಾನೆ, ಶಿಕ್ಷೆ ಕೊಡ್ತಾನೆ, ಸಂಬಳ ಕೊಡಲ್ಲ, ಇದ್ಯಾವುದೂ ಇಲ್ಲ. ಅಪರೋಕ್ಷ ಜ್ಞಾನಿ ಭಗವಂತನ ಮೇಲೆ ಅನ್ಯನ್ಯವಾದ ಪ್ರೀತಿ. ಇಷ್ಟೇ. ಇದನ್ನ ಅಂದ್ರೆ ನಮ್ಗಾಗಿದ್ರೆ ಎಲ್ಲ ಸಿದ್ಧಿ ಆಗಿದೆ, ಅಧಿಕಾರ ಸಿಕ್ಕಿದೆ, ಆಮೇಲೆ ಒಂದು ಕೆಲಸ ಮಾಡ್ಬೇಕಿದೆ, ಹೇಗ್ ಮಾಡ್ತಿದ್ವಿ ನಾವು? ಮಾತಾಡುವುದೇ ಕಷ್ಟ ಈ ವಿಷಯದಲ್ಲಿ. ನಾವು ದೇವರು ಕೊಟ್ಟ ಭಾಗ್ಯಕ್ಕೂ ನಾವು ಮಾತಾಡುವ ರೀತಿಗೂ ಎಷ್ಟೋ ಸಂಬಂಧವೇ ಇಲ್ಲ. ಅನುಗ್ರಹಾನ್ ಮಹಾವಿಷ್ಣು ಅವಿಘಾತ ಗತಿ ಕ್ವಚಿತ್ ದೇವದತ್ತಮಿಮಾಂ ವೀಣಾಂ ಸ್ವರಬ್ರಹ್ಮ ವಿಭೂಷಿತಾಂ ಮೂರ್ಛಯಿತ್ವಾ ಹರಿಕಥಾಂ ಗಾಯಮಾನಶ್ಚರಾಮ್ಯಹಂ. ಈ ಕೈಯಲ್ಲಿ ನನ್ನಲ್ಲಿ ಮಹತಿ ಅನ್ನುವ ವೀಣೆಯನ್ನ ನೀವು ನೋಡ್ತಾ ಇದ್ದೀರಿ. ಇದು ಭಗವಂತನೇ ಕೊಟ್ಟದ್ದು. ದೇವದತ್ತಾಂ ಇಮಾಂ ವೀಣಾಂ, ಇದರಲ್ಲೊಂದು ನಾದ ಬ್ರಹ್ಮ ಇದೆ.
ಸ್ವರಬ್ರಹ್ಮ ವಿಭೂಷಿತ. ಇದನ್ನ ಸುಮ್ಮನೆ ನುಡಿಸ್ತಾ ಇದ್ರೆ ಗೊತ್ತಿಲ್ಲದೇನೆ ಮನಸ್ಸು ಹೋಗಿ ಭಗವಂತನ ತಳದಲ್ಲಿ ಕೂತು ಬಿಡುತ್ತೆ, ಏನು ಬೇಡ ಅನ್ನುತ್ತೆ. ಹಾಗಾಗಿ ನಾನು ನಿರಂತರ ಇದನ್ನ ಹಿಡ್ಕೊಂಡು ತಿರುಗ್ತಾ ಇರ್ತೇನೆ. ಹಾಗಾಗಿ ಈ ತಂಬೂರ ಅಥವಾ ಈ ಮಹತಿ ಅನ್ನುವ ವೀಣಾ ನಾದದ ಮೂಲಕ ಭಗವಂತನ ಸ್ಥಾನವನ್ನ ನನಗೆ ನೆನಪಿಸ್ತಾ ಇರುತ್ತೆ. ಮೂರ್ಛಯಿತ್ವ ಹರಿಕಥಾಂ. ಮೂರ್ಛನ ಅಂದ್ರೆ ಅದನ್ನು ನುಡಿಸುವುದು. ಅದು ಹಾಗೆ ನುಡಿದಾಗ್ಲೇ ಒಂದು ಸ್ವರ ತರಂಗ ಇರುತ್ತಲ್ವ, ಅದನ್ನು ಮೂರ್ಛನ ಅಂತ ಕರೀತಾರೆ. ಈ ಸ್ವರ ತರಂಗವನ್ನು ತಡೆಯಲಾಗದೆ ಆದ ಪರಿಣಾಮವೂ ಕೂಡ ಮೂರ್ಛನವೇ. ನಮ್ಗೆ ಆ ತರಂಗ ತಡಿಲಿಕ್ಕಾಗದೆ, ವ್ಯಥೆಯನ್ನ ಗ್ರಹಿಸ್ಲಿಕ್ಕಾಗದೆ ಮನಸ್ಸು ಮೂರ್ಛೆಗೊಳಗಾಗುವುದು ಅಂತ ಹೇಳ್ತವಲ್ಲ, ಆ ತರಂಗದ ಎಫೆಕ್ಟು, ಮಾನಸಿಕವಾದಂತಹ ತರಂಗಗಳ ಎಫೆಕ್ಟು ನಮ್ಮನ್ನ ನಿಲ್ಲಿಸ್ಲಿಕ್ಕಾಗದೆ ಮೈ ಮರೆತು ಹೋಗುವಂತಹದ್ದನ್ನ ಹೇಳುದು. ಇಲ್ಲಿ ಮೂರ್ಛನ ಅಂದ್ರೆ ಅದನ್ನ ನುಡಿಸುವುದು. ಮೂರ್ಛಯಿತ್ವ, ವೀಣೆಯನ್ನ ಮೂರ್ಛಯಿತ್ವ ಹರಿಕಥಾಂ ಗಾಯಮಾನಃ. ಅದನ್ನ ನುಡಿಸುತ್ತಲೇ ಬಾಯಿಯಲ್ಲಿ ಭಗವಂತನ ಗಾನವನ್ನ, ಕಥೆಯನ್ನ ಹೇಳ್ತಾ ಅಹಂ ಚರಾಮಿ, ನಾನು ಓಡಾಡುತ್ತೇನೆ ಅಂತ ನಾರದರು ಹೇಳಿಕೊಳ್ತಾರೆ. ಮತ್ತೆ ಮುಂದೆ ಹೇಗೆ ಏನೇನು ಹೇಳಿಕೊಳ್ತಾ ನಾನು ಓಡಾಡುತ್ತೇನೆ ಅಂತ ಮುಂದಿನ ಪದ್ಯದಲ್ಲಿ ಇದ್ದದ್ದನ್ನ ಬಹುಶಃ ನಾಳೆ ನಾನೊಂದು ಪ್ರಯಾಣದಲ್ಲಿ ಇರ್ತೇನೆ, ಅದರಿಂದಾಗಿ ಬೆಳಿಗ್ಗೆ ಪಾಠ ಮಾಡೋದು ಕಷ್ಟ. ನಾಳಿದ್ದು ಮತ್ತೆ ಯಥಾ ಪ್ರಕಾರ ಮಹಾಭಾರತ ತಾತ್ಪರ್ಯ ನಿರ್ಣಯದ ಚಿಂತನೆ ಮಾಡಬಹುದು ಅಂತ ಭಾವಿಸ್ತೇನೆ. ಪ್ರತಿಪದ ಐತೆ ಆಚಾರ, ಗುರುವಾರ ಆಚಾರ. ಹಾಗಿದ್ರೆ ನಾಳಿದ್ದು ನೋಡೋಣ ಏನು ಅಂತ, ನಾಳೆ ಆದ್ಮೇಲೆ ಹೇಳ್ತೇನೆ. ಸರಿ ಆಚಾರ. ಆಚಾರ್ಯ ನಮಸ್ಕಾರ. ಹೇಳಿ. ಈ ಭಗವಂತನ ಸೃಷ್ಟಿ ಅಸ್ತವ್ಯಸ್ತ ಆಗಿದ್ರೆ ಯಾವ ರೀತಿ ಅದು, ಅಂದ್ರೆ ಕಾಲಕ್ಕೂ ನೀವು ಹೇಳಿದ್ದಕ್ಕೂ ನನಗೆ ಇದು ರಿಲೇಶನ್ಶಿಪ್ ಸಿಗ್ತಾ ಇಲ್ಲ. ಈಗ ಹೇಳಿದ್ರಲ್ಲ ಒಂದು ಕ್ಷಣ, 1,00,000 ವರ್ಷ ಒಂದು ಕ್ಷಣ ಆಗತ್ತೆ ಅಂತ, ಅದಕ್ಕೂ ವರ್ಸಸ್ ಭಗವಂತನ ಸೃಷ್ಟಿ, ಅದ್ ನನಗೆ ಅರ್ಥ ಆಗ್ತಾ ಇಲ್ಲ. ನಂಗೆ ಅರ್ಥ ಆಗ್ಲಿಲ್ಲ ಪ್ರಶ್ನೆ. ನೀವು ಭಗವಂತನ ಸೃಷ್ಟಿ ಅಸ್ತವ್ಯಸ್ತ ಆಗಿದ್ರೆ ನಮ್ದು ಏನಾಗ್ತಿತ್ತು ವಿಚಾರ ಮಾಡಿ ಅಂತ ಹೇಳಿದ್ರ. ಸ್ವಲ್ಪ ಮುಂಚೆ ನೀವು ಕಾಲ ಹೇಳಿದ್ರಿ. ಕಾಲ ಅಂದ್ರೆ 1,00,000 ವರ್ಷ, ಒಂದು ಕ್ಷಣ ಬ್ರಹ್ಮನಿಗೆ, ಒಂದ್ ಸೆಕೆಂಡ್ ಬ್ರಹ್ಮನಿಗೆ. ಅದಕ್ಕೂ ಸೃಷ್ಟಿಗೂ ಅಸ್ತವ್ಯಸ್ತ ಆಗತ್ತೆ ಅಂತ ಹೇಳಿದ್ರೆ ಇದು ಲಿಂಕ್, ಅದಕ್ಕೂ ಇದಕ್ಕೂ ಏನ್ ಸಂಬಂಧ? ಸಂಬಂಧ ಏನಿಲ್ಲ. ಅದು ಬುದ್ಧಿಪೂರ್ವಕವಾಗಿ ಅಕಸ್ಮಾತ್ ಮಾಡುವ ಕೆಲಸದಲ್ಲಿ ಔದಾಸೀನ್ಯ ತೋರಿದಿದ್ರೆ ಒಂದು. ಎರಡನೇದು, ನಾವು ಬಹಳ ಕಾಲ ಬಾಳದೇ ಇರುವ ವಸ್ತುವಿನ ಬಗ್ಗೆ ನಮ್ಮ ಗಮನ ಹೇಗಿರುತ್ತೆ, ಅದೇ ಗಮನವನ್ನ ಅಕಸ್ಮಾತ್ ತೋರಿಸಿ ಸೃಷ್ಟಿಯಲ್ಲಿ ಪರಿಪೂರ್ಣತೆಯನ್ನು ಕಾಪಾಡಿಕೊಳ್ಬೇಕು ಅಂತ ಬಯಸದೆ ಬಿಟ್ಟಿದ್ದಿದ್ರೆ ನಾವು ಹೇಗಿರ್ಬೇಕಿತ್ತು? ನಾನು ಹೇಳಿಕೊಟ್ಟದ್ದು ಎರಡನೇ ಅಂಶದಲ್ಲಿ ಆ ಸಣ್ಣ ಕಾಲದ ಸೃಷ್ಟಿಯನ್ನು ಕೂಡ ಭಗವಂತನ ಪ್ರೀತಿಗೋಸ್ಕರ ಪರ್ಫೆಕ್ಟ್ ಆಗಿ ಸೃಷ್ಟಿ ಮಾಡ್ತಾನೆ, ಅಸ್ತವ್ಯಸ್ತ ಆಗುದಿಲ್ಲ. ಆದ್ರೆ ನಾವು ಒಂದು ಸೃಷ್ಟಿ, ಈಗ ಯೂಸ್ ಅಂಡ್ ಥ್ರೋ ಆಗಿರುವ ಇದು 100 ವರ್ಷ ಬದುಕುವಂಥದ್ದು ಅಂತ ಇಟ್ಟುಕೊಳ್ಳಿ. ನಮ್ಮ ಪ್ರಕಾರ 100 ವರ್ಷ ಅಂತ. ಅದ್ರ ಸೃಷ್ಟಿ ಮಾಡುವವನ ಲೆಕ್ಕದಲ್ಲಿ